ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಮಿಲಾದ್ ಯುನ್ ನಬಿ ಹಬ್ಬ ಪ್ರಯುಕ್ತ ತಾಲೂಕು ಮುಸ್ಲಿಂ ಅಭಿವೃದ್ಧಿ ಸಮಿತಿ ವತಿಯಿಂದ ಚಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮತ್ತು ಆಸ್ಪತ್ರೆಯ ಆವರಣದಲ್ಲಿ ಸಸಿ ಗಿಡಗಳನ್ನು ಹಚ್ಚಿ ಹಾಗೂ ಮುಸ್ಲಿಂ ಬಾಂಧವರ ರಕ್ತದಾನ ನೀಡುವ ಕಾರ್ಯಕ್ರಮ ಹಾಗೂ SSLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ನಾರಿನಾಳ್ ಶ್ರೀಗಳಿಂದ ಶಿವಕುಮಾರ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಚಿಂಚೋಳಿ ತಾಲೂಕು ಮುಸ್ಲಿಂ ಅಭಿವೃದ್ಧಿ ಸಮಿತಿ ವತಿಯಿಂದ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹಳ ಸಂತೋಷವಾಗಿದ್ದೆ, ಏಕೆಂದರೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂತೋಷವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಚಿಂಚೋಳಿಯ ಸೈಯದ್ ಅಕ್ಬರ್ ಹುಸೇನಿಯಾ ಬಡ್ಡಿ ದರ್ಗಾ, ತಾಲೂಕು ಮುಸ್ಲಿಂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಸ್ತಾನ್ ಅಲಿ ಪಟ್ಟಿದಾರ್, ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ್ ಬೇಗಂ, ಸೈಯದ್ ಖಲೀಲ್ ಪಟೇಲ್, ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ಡಾಕ್ಟರ್ ಸಂತೋಷ್ ಪಾಟೀಲ್, ಮುಸ್ಲಿಂ ಸಮಾಜದ ಮುಖಂಡರಾದ KM ಬಾರಿ, ಅಬ್ದುಲ್ ಬಾಸಿದ್, ಅನ್ವರ್ ಖತೀಬ್, ಮತೀನ್ ಸೌದಾಗರ್, ಸೈಯದ್ ಶಬೀರ್, ಅಬ್ದುಲ್ ರೌಷಫ್ ಮಿರ್ಯಾಣ್ ಮತ್ತು ಅನೇಕ ವಿವಿಧ ಸಮಾಜದ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ನಾಗರಾಜ್ ಪಾಟೀಲ್, ಚಿಂಚೋಳಿ. ये वाइड हो जाओ सब जगह देना पटना साइड में जाइए तो बाहर ले जाइए सब पे नहीं जीवन संदेश ನೀಡಲು ಈ ದೇಶವನ್ನು ರಕ್ಷಣೆ ಮಾಡಿ ಒಟ್ಟು ಆಫೀಸ್ ತೊಗೊಳತ್ತಾರ ಏನರಪ್ಪ ಇದು ಕಾರ್ಯಕ್ರಮದಲ್ಲಿ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಾಜದ ಬಹುಶಃ 12ನೇ ಶತಮಾನದಲ್ಲಿ ಬಸವಣ್ಣನವರು 50 ವರ್ಷದಲ್ಲಿ ಇಡೀ ನಮ್ಮ ಎಲ್ಲ ಸಮಾಜದ ಸಮುದಾಯವನ್ನು ನಾವೆಲ್ಲರೂ ಒಂದೇ ಇರುವಂತಹ ಭಾವನೆಯನ್ನು ಬಹಳಷ್ಟು ಸುಂದರವಾಗಿ ತಿಳಿಸಿದ್ದಾರೆ. ಇವನ ಬಸವಣ್ಣನವರು ಹೇಳಿದ್ದಾರೆ. ಅಂತಹ ಬಸವಣ್ಣನವರು ಎಲ್ಲರೂ ಒಂದೇಯಾಗಿ ಜೀವನವನ್ನು ಸಾಗಿಸಿಕೊಂಡು ಹೋಗೋಣ ಅನ್ನೋದನ್ನು ಯಾವ ರೀತಿಯಾಗಿ ಹೇಳಿದ್ರು ಅದೇ ರೀತಿಯಾಗಿ ಇಡೀ ಸಮಾಜವನ್ನು ಕಟ್ಟುವಂಥ ಇಸ್ಲಾಂ